all about? ಮತ್ತೆ ನಾಟಕನ ನೋಡೋಣ. ನೋಡುವುದಕ್ಕೆ ನಾನು ಕುತೂಹಲದಿಂದ ಕಾಯುತ್ತಿದ್ದೇನೆ. ನೋಡೋಣ ಬನ್ನಿ. ಹಲೋ ರಾಜು, ಎಲ್ಲಿದೆಯಾ? ಹೌದಾ, ಓಕೆ ಓಕೆ, ನಾನು ಏರ್ಪೋರ್ಟ್ ಹತ್ರ ಇದ್ದೀನಿ. ಅದೇ ಲಂಡನ್ಗೆ ಹೋಗ್ತಿದ್ದೀನಿ. ಇಲ್ಲ ಕಣೋ, ಇನ್ನು ಇದು ಪ್ಲೇನು 1 ಅವರ್ ಲೇಟ್ ಅಂತ ಇದ್ದಾರೆ. ಸರಿ ನೋಡೋಣ. ಇನ್ನೊಂದು ಮಾತು, ನಾನು ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಗೆಸ್ಟ್ ಹೌಸ್ ಹತ್ರ ಬರ್ತೀನಿ, ಸರಿನಾ? ನಂಗೊಂದು ಕಾರ್ ಕಳಿಸ್ಕೊಡು. ಇಲ್ಲ ಅದು ಬೇಡ, ಅದು ಬೇಡ, ಆ ಕಾರ್ ಬೇಡ ನನಗೆ, ಸರಿ ಇಲ್ಲ ಅದು, ನಂಗೆ ಗಾಡಿನೇ ಬೇಕು. ಹಾಂ, ಓಕೆ ಓಕೆ, ಸರಿ, ಕೆಲಸ ಸರಿಯಾಗಿ ಮಾಡಿಸು, ಓಕೆನಾ? ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಪ್ಪ. ಓಕೆ. ಹಸುವಾಗ್ತಿದೆ. ಹಲೋ, ಏನು ಲೇಟ್? ಇನ್ನೂ ಕಾರ್ ಬಂದಿಲ್ಲ, ಯಾಕೆ? ಏನೋ ಲೇಟ್ ಆಗುತ್ತಾ? ಲೋ, ಏನು ಮಾಡ್ತಿದ್ದೀರಾ ನೀವು? ಅಲ್ಲ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? 1-2 ನಿಮಿಷ ಲೇಟ್ ಆದರೆ ಕೋಟ್ಯಾಂತರ ರೂಪಾಯಿ ನಷ್ಟ ಕಣ್ರಪ್ಪ. ಇದು ಮೊನ್ನೆ 200 ಕೋಟಿ ಕೊಟ್ಟನಲ್ಲ ಟ್ರಾನ್ಸಾಕ್ಷನ್ ಮಾಡ್ಸೋಕ್ಕೆ, ಆಗಿದೆಯಲ್ಲ? ಓಕೆ ಓಕೆ. ಅದೇ ನಾಳೆ ಹೋಮ್ ಬರ್ತಿದ್ದಾರೆ ಮೀಟ್ ಮಾಡೋಕ್ಕೆ. ನಾಳೆ 10 ಗಂಟೆಗೆ ಬರ್ತಾರೆ. ಅವ್ರಿಗೆ ಹೇಳ್ಬಿಡು ಸ್ವಲ್ಪ, ನಾನು ಈ ವೀಕೆಲ್ಲ ವರ್ಲ್ಡ್ ಟೂರಲ್ಲಿ ಇರ್ತೀನಿ, ಅಂದರೆ ಸ್ವಲ್ಪ ಕೆಲಸ ಇದೆ ಆ ಕಡೆ ಈ ಕಡೆ, ಸ್ವಲ್ಪ ಬಿಸ್ನೆಸ್ಸಲ್ಲಿ ಹೋಗ್ತಿದ್ದೀನಿ. ಅವ್ರಿಗೆ ಹೇಳ್ಬಿಡು, ಸರಿನಾ? ಓಕೆ ಓಕೆ, ಹಾಗೆ ಮಾಡೋಣ, ಓಕೆ, ನೋ ಪ್ರಾಬ್ಲಮ್. ಎಸ್. ಅಪ್ಪ, ಈ ಕೆಲಸ ತುಂಬ ಕಷ್ಟ. ದುಡ್ಡಿದ್ರೆ ಹೆಂಗೆ ಖರ್ಚು ಮಾಡ್ಬೇಕಂತನೂ ಗೊತ್ತಾಗಲ್ಲ. ಸದ್ಯ ಹೊಟ್ಟೆ ಹಸ್ತಿದೆ. ಹಲೋ. ನಮ್ಮ ಸರ್ವೆಂಟ್ ಮಾತ್ರ ಸೂಪರಾಗಿ ಊಟ ಮಾಡ್ತಾರೆ, ಮೆಚ್ಕೊಳ್ಳೇಬೇಕು. ಫಸ್ಟ್ ಯಾವ ತಿನ್ನೋಣ? ಗಟ್ಟಿగా ಮಾತಾಡು. ವೆಜ್ ಇದೆ, ನಾನ್ ವೆಜ್ ಇದೆ. ನನಗೆ ನಾನ್ ವೆಜ್ಜೇ ಇಷ್ಟ. ಫಸ್ಟು ಚಿಕನ್. ಸ್ವರ್ಗ. ಇವಾಗ ಯಾವುದು? ಬಟ್ರ್ ಸ್ಕಾಚ್. ಸೆಕ್ಯೂರಿಟಿ! ಏನೇನಪ್ಪ ಇಲ್ಲಿ ಬುದ್ಧ? ನೀನೇನಪ್ಪ ಒಳ್ಳೆ ಕೆಲಸ ಮಾಡ್ತೀಯಲ್ಲ, ನಿನ್ನಿಂದ ನಾನು ಸ್ಯಾಲ್ರಿ ಕಟ್ಟಾಡ್ತಿತ್ತು. ಇರು. ಇವಾಗ ಯಾವುದು? ರಾಗಿ ಮುದ್ದೆ. ರಾಗಿ ಮುದ್ದೆನೇ. ಯಾವುದೋ ಕಾಲ್ ಬರ್ತಿದೆ, ಇನ್ನೊಂದು ಕಾಲ್ ಬರ್ತಿದೆ. ಓಹೋ. ಅಲ್ಲ ಸೆಕ್ಯೂರಿಟಿ, ಏನು ಮಾಡ್ತಿದ್ದಿ ಇಷ್ಟೊತ್ತು? ಸಾರಿ ಸರ್, ನೋಡ್ಕೊಂಡಿಲ್ಲ. ಏನಪ್ಪ ಲಾಸಸ್ ಒಳಗಡೆ ಬಂದ್ಬಿಟ್ಟು ಅವತ್ತು? ಸಾರಿ ಸರ್. ಅದು ಊಟ ಮಿಕ್ಕಿದೆ, ಕೊಟ್ಬಿಡು ಅವನಿಗೆ. ಸರಿ ಸರ್. ಏನು ಮನುಷ್ಯರಪ್ಪ ಇವರು. ತಿನ್ನಪ್ಪ. ಬಂತಾ? ಓಕೆ, ಬರ್ತಿದ್ದೀನಿ. ಓಕೆ.
ಸ್ಟೇಜ್ ವೈಪ್ ಅಣ್ಣ ಸ್ಟೇಜ್. ಫ್ಲೈಟ್ ಟು ಲಂಡನ್ ಡಿಲೇಡ್. ಓಹೋ, ಇನ್ನೂ ಸ್ವಲ್ಪ ಸಮಯ ಇದೆ, ಸ್ವಲ್ಪ ಹೊತ್ತು ಕೂತ್ಕೊಂಬೋಣ. ಮೊನ್ನೆ ಈ ಅಕೌಂಟ್ ಕೆಲಸ ತುಂಬ ಕಷ್ಟ ಅಲ್ಲ. ಮೊನ್ನೆ 200 ಕೋಟಿ, ಮನೆ ಪಕ್ಕದಲ್ಲಿರೋರಿಗೆ 2 ಕೋಟಿ ಕೊಟ್ಟೆ. ಅದು ಬಿಟ್ಬಿಟ್ಟು ಒಂದು ಲ್ಯಾಂಡ್ ತೊಗೊಂಡೆ, ಅದೆಷ್ಟಾಯಿತು? 40 ಲಕ್ಷ. ಯಾಕೋ ದುಡ್ಡು ತುಂಬ ಖರ್ಚಾಗ್ತಿದೆ. ಇರಲಿ ಬಿಡೋ, ನಮಗೇನೋ ದುಡ್ಡು ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ. ಎಲ್ಲಿ ಒಂದು ಕೆಲಸ ಅವನು. ಅಜು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ಯಪ್ಪ ನೀನು, ತುಂಬ ಒಳ್ಳೆಯದು. ಕಾರ್ ಕಳಿಸ್ಕೊಟ್ಟಿದ್ಯಾ ನೀನು? ಏನು ಇವತ್ತು? ಏಯ್ ಜಾನ್. ಅಣ್ಣ, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ಲಾರ್ಡ್. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ. ಏನಪ್ಪ, ಹೇಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್ಸು? ಅದು ಕೂತ್ಕೋ ಅಣ್ಣ, ಅದು ಏನೋ ನಡೀತಿದೆ ಅಣ್ಣ ಸದ್ಯಕ್ಕೆ. ಏನೋ ಸುಮಾರು ಸರಿ ಚರ್ಚಿಗೆ ಬರ್ತಾ ಇದೀಯಾ, ಆದರೆ ತುಂಬ ಬ್ಯುಸಿಯಾಗಿ ಹೋಗ್ತಾ ಇದೀಯಾ. ನಿಮ್ಗೆ ಗೊತ್ತಲ್ವಾ ಬಿಸ್ನೆಸ್ ಮ್ಯಾನು. ಹೌದಾ? ಹೇಗೆ ನಡೀತಾ ಇದೆ ಬಿಸ್ನೆಸ್ಸು? ಚೆನ್ನಾಗಿ ನಡೀತಿದೆ. ಹೌದಾ? ಅಣ್ಣ, ಏನು ಲಾಸ್ ಏನು ಇಲ್ವಲ್ಲ? ಇಲ್ಲ ಇಲ್ಲ. ಓಕೆ ಓಕೆ, ಎಲ್ಲ ಸರಿಯಪ್ಪ. ಮೊನ್ನೆ ಕ್ರಿಸ್ಮಸ್ಗೆಲ್ಲ ಡೊನೇಷನ್ ಕೊಟ್ಟಿದೆ ಅಂತೆ. ಅಣ್ಣ, ಓ, ಅದೆಲ್ಲ ಒಳ್ಳೇದೇ. ಹಾಂ ಒಳ್ಳೆ ಕೆಲಸ ಮಾಡಿದ್ಯಾ. ಅಣ್ಣ, ಆದರೆ ನೀನು ರಕ್ಷಣೆ ಒಂದು ನಿಮಿಷ ಕರೆಕ್ಟ್ ಟೈಮಲ್ಲಿ ಫೋನ್ ಬಿಟ್ಟು ಬಂದಿರೋಣ. ಸರಿ ಸರಿ, ಮಾತಾಡು. ಕಂಪ್ನಿಯವರಣ್ಣ, ಏನು ಮಾಡೋಕ್ಕಾಗಲ್ಲ, ಹೇಳಿ. ಸರಿ, ನಾನೇನು ಹೇಳ್ತಾ ಇದ್ದೆ ಅಂದರೆ, ನೀನು ರಕ್ಷಣೆ ಹೊಂದಿದೀಯಾ? ಹೊಂದಿದ್ದೀನಣ್ಣ, ಕೆಲಸ ಮಾಡ್ತೀನಲ್ಲ ಚರ್ಚಲ್ಲಿ. ಹೌದಾ? ಆದರೆ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ಎಂದ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅರ್ಥ ಆಯ್ತಾ? ಆದರೆ ನೀನು ರಕ್ಷಣೆ ಹೊಂದಬೇಕು. ಯಾಕಂತಂದ್ರೆ ಒಂದು ನಿಮಿಷ, ಫೋನ್ ಅಣ್ಣ, ಈ ಫೋನ್ ಬೇಡ ನನಗೆ, ಸರಿ ಇಲ್ಲ. ನೀವು ಮಾತಾಡಿ ಅಣ್ಣ, ನೀವು ಮಾತಾಡಿ, ಆಯ್ತಾ? ಸೊ ಈ ಲೋಕದಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಸಹ ಒಂದಿಲ್ಲ ಒಂದು ದಿವಸ ಈ ಲೋಕವನ್ನು ಬಿಟ್ಟು ಹೋಗಬೇಕು. ಸೊ ಲೋಕ ಬಿಟ್ಟು ಹೋದಾಗ ಮಣ್ಣಿಂದ ಬಂದಿರುವಂಥ ಶರೀರ ಮಣ್ಣಿಗೆ ಸೇರುತ್ತೆ, ದೇವರಿಂದ ಬಂದಿರುವಂಥ ಆತ್ಮವು ದೇವರ ಕಡೆಗೆ ಹೋಗಬೇಕು. ಸೊ ಪಾಪ ಕ್ಷಮಾಪಣೆ ಹೊಂದಿದರೆ ಮಾತ್ರ ದೇವರ ಹತ್ರ ಹೋಗುತ್ತೆ. ಸೊ ನೀನು ಪಾಪ ಕ್ಷಮಾಪಣೆ ಹೊಂದಿದೆ ಅಂತ ಹೇಳಿ ನಿರೀಕ್ಷಣೆ ಇದೆ ನಿನಗೆ? ಗೊತ್ತಿಲ್ಲ, ಕೇಳ್ಕೊಂಡು ಹೇಳ್ತೀನಿ. ಯಾಕಂತಂದರೆ ದೇವರೆಷ್ಟು ಲೋಕವನ್ನೆಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದನು. ಆತನು ಸುರಿಸಿದ ರಕ್ತದಿಂದಲೇ ನಮ್ಮೆಲ್ಲರಿಗೂ ಪಾಪ ಕ್ಷಮಾಪಣೆ. ಅರ್ಥ ಆಯ್ತಾ? ಸೊ ಈ ನಿಶ್ಚಯತೆ ನೀನು ಹೊಂದೋದಕ್ಕೆ ಸಿದ್ಧವಾಗಿದೆಯಾ? ಸೊ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೀಯಾ? ಇಲ್ಲ, ಒಂದು ಫೋನ್ ಬರ್ತಿದೆ ಅಣ್ಣ, ಫೋನು. ಓ, ಇದೇ ಯೂಸ್ ಆಯ್ತು ಇವಾಗ. ಅಣ್ಣ, ಸ್ವಲ್ಪ ಕೆಲಸ ಇದೆ, ಸಾರಿ, ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ. ಸರಿ ಸರಿ ಜಾನ್, ತುಂಬ ಥ್ಯಾಂಕ್ಸ್ ಅಣ್ಣ. ಓಕೆ, ಪ್ರೈಸ್ ದಿ ಲಾರ್ಡ್. ಓಕೆ ಓಕೆ. ಹಲೋ, ಅದೇ ಚರ್ಚ್ ಒಂದು ತಗೊಳಕೊಂಡಪ್ಪ. ಅದೇ ಚರ್ಚ್ ಒಂದು ತಗೊಳಕೊಂಡಿದ್ದಾನೆ. ಅದೇನೋ ರಕ್ಷಣೆ ಅಂದ, ಏನೇನು ಹೇಳ್ತಿದ್ದ. ನಮ್ಮ ದೇವ್ರು ನಂಬ್ಕೊಂಡ್ರೆ ಸ್ವರ್ಗಕ್ಕೆ ಹೋಗ್ತೀವಂತೆ. ಸರಿ, ನಾವೀಗ ಸದ್ಯ ಖುಷಿಯಾಗಿದ್ದೀವಲ್ಲ, ನಮ್ಗದು ಸಾಕು. ಬರ್ತಾಯಿದ್ದೀನಿ. ಯಾವುದು? ಎಲ್ಲಿ? ಡೆಡ್ ಎಂಡ್ ಇದೆಯಾ? ಓಕೆ, ಬಂದೆ. ಏನೋಪ್ಪ, ನಾವು ಹೇಳಿದ್ದೀವಿ, ನಿಮ್ಮ ಇಷ್ಟ ಇವಾಗ. ಹಸುವೆ ಆಗ್ತಾ ಇದೆ. డైలాగ్ లేదు. ಓ ಲಾಜರಸ್, ಅಯ್ಯ, ಪ್ರೈಸ್ ಲಾರ್ಡ್ ಅಯ್ಯ. ಹೇಗಿದೆಯಾ? ಚೆನ್ನಾಗಿದ್ದೀನಿ ಅಯ್ಯ. ಹೆಂಗಿದೆ ನಿನ್ನ ಆರೋಗ್ಯ? ಪರವಾಗಿಲ್ಲ ಅಯ್ಯ, ಸ್ವಲ್ಪ ಕಡಿಮೆ ಆಯ್ತು. ಅದೇ ಚರ್ಚಲ್ಲಿ ನೋಡ್ತಾ ಇದ್ದೆ ಅವಾಗವಾಗ. ಹೌದಯ್ಯ, ಬರ್ತಾ ಇದ್ದೀನಿ. ಮೊನ್ನೆ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಿದ್ಯಾ, ಪ್ರೇಯರ್ ಮಾಡಿದೀವಿ, ದೇವ್ರು ಚೆನ್ನಾಗಿ ಮಾಡಿದಾರಾ? ಆಯ್ತಯ್ಯ. ಹೌದಾ?
ಹೌದಪ್ಪ, ಈ ಲೋಕದಲ್ಲಿ ಇರೋಷ್ಟವರೆಗೂ ಕಷ್ಟ ಸಂಕಟ ಇರುತ್ತೆ. ಹೌದು. ಆದರೆ ಈ ಲೋಕದಿಂದ ಮುಗಿದ ಮೇಲೆ 2 ದಾರಿಗಳು, ಒಂದು ಪರಲೋಕ, ಒಂದು ನರಕ. ಆದರೆ ನಮಗೆ ದೇವರು ಕೊಟ್ಟಿರುವಂಥ ಆ ರಕ್ಷಣೆ ಒಂದು ಹೊಂದಿದ್ರೆ ನಾವು ಆ ಸ್ಥಳಕ್ಕೆ ಸೇರ್ತೀವಿ. ಅವಾಗ ನಮಗೆ ಯಾವುದೇ ಥರವಾದಂಥ ರೋಗ ಆಗಲಿ, ಯಾವುದೇ ಥರವಾದಂಥ ದುಃಖ ಆಗಲಿ, ಯಾವುದೇ ಥರವಾದಂಥ ಬಾಧೆ ಆಗಲಿ ಅಲ್ಲಿ ನಮ್ಗೆ ಯಾರಿಗೂ ಇರೋದಿಲ್ಲ. ಆಯ್ತಾ? ಆಯ್ತು. So, ನೀನು ಪಾಪ ಕ್ಷಮಾಪಣೆ ಹೊಂದಿರುವಂಥ ನಿಶ್ಚಯತೆ ನಿನಗಿದೆಯಾ? ಇಲ್ಲ. ಯಾವತ್ತಾದ್ರೂ ಪ್ರಾರ್ಥನೆ ಮಾಡ್ಕೊಂಡಿದೆಯಾ? ಇಲ್ಲ. ಯಾಕಂತಂದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದಂಥ ಯೇಸುವನ್ನು ಈ ಲೋಕಕ್ಕೆ ಕಳಿಸಿದನು. ಆತನಲ್ಲಿ ನಂಬುವವನು ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕಳಿಸಿದನು. ಸೊ ಈ ಮಾತನ್ನು ನಂಬ್ತಾ ಇದೆಯಾ? ನಂಬಿತೀನಿ. ಯಾಕಂದರೆ ಯೇಸು ಸ್ವಾಮಿ ಬಂದು ನಮ್ಮ ಸಲುವಾಗಿ ಸಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಆ ಪರಿಶುದ್ಧ ರಕ್ತದಿಂದಲೇ ನಮಗೆಲ್ಲ ಪಾಪ ಕ್ಷಮಾಪಣೆ ಆಗುತ್ತೆ. ಸರಿ ಅಯ್ಯ, ಆಯ್ತು. ಸರಿಯಾ? ಸೊ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಕೆ ರೆಡಿ ಇದೆಯಾ? ಮಾಡ್ತೀನಿ. ಸರಿ, ಮಾಡೋಣ. ಬಾ. ತಂದೆಯಾದ ದೇವರೇ, ತಂದೆ ದೇವರೇ, ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪಾದಕ್ಕೆ ಬರುತ್ತಿದ್ದೇವೆ. ನಿನ್ನ ಪಾದಕ್ಕೆ ಬರುತ್ತಿದ್ದೇವೆ. ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತಾ ಇದ್ದೇನೆ. ನಾನು ಪಾಪಿ ಅಂತ ಒಪ್ಪಿಕೊಳ್ಳುತ್ತಿದ್ದಾನೆ. ನೀವು ಕಲ್ವರಿ ಶಿಲುಬೆಯಲ್ಲಿ, ನೀವು ಕಲವರ ಸಿಲುವೆಯಲ್ಲಿ ಸುರಿಸಿದ ರಕ್ತದಿಂದ ನನ್ನ ಪಾಪವನ್ನು ತೊಳೆಯಿರಿ, ನನ್ನ ಪಾಪವನ್ನು ತೊಳೆಯಿರಿ, ಶುದ್ಧಿ ಮಾಡಿ ನನ್ನನ್ನು ನಿನ್ನ ಮಗನಾಗಿ ಅಂಗೀಕರಿಸಿರಿ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್. ಆಮೆನ್. ಓಕೆ, ತುಂಬಾ ಸಂತೋಷ. ಓಕೆಪ್ಪ. ಪ್ರೈಸ್ ಲಾರ್ಡ್. ಬರಲ್ಲ ಮತ್ತೆ ಪ್ರೈಸ್ ಲಾರ್ಡ್. ಈ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಓಕೆನಾ? ಓಕೆ. ಈಗ ಸ್ವಲ್ಪ ದಿನ ಆಯಿತು, ನೋಡಿದಂಥ ಇಬ್ಬರು ವ್ಯಕ್ತಿಗಳು ಸಹ ಸತ್ತು ಹೋದರು. ಸತ್ತ ಮೇಲೆ ಏನು ನಡೀತಾ ಅನ್ನೋದನ್ನ ಈಗ ನಾವು ನೋಡೋಣ. ಎಷ್ಟು ಸುಂದರವಾಗಿದೆ ಈ ಒಂದು ಪರಲೋಕ. ಯಾರೋ ಬರ್ತಾ ಇದ್ದಾರಲ್ಲ ಈ ಕಡೆಯಿಂದ. ಆಹಾ ಆಹಾ, ಒಂದು ನಿಮಿಷ, ಏನು ಈ ಕಡೆ ಹೋಗ್ತಾ ಇದ್ದೀರಾ? ಹೌದು, ಪರಲೋಕವೇ. ಪರಲೋಕಕ್ಕೆ ಹೋಗ್ಬೇಕಂದ್ರೆ ನಿಮ್ಮ ಹೆಸರು ನನ್ನ ಹತ್ರ ಇರಬೇಕು. ನಿಮ್ಮ ಹೆಸರೇನು? ಲಾಜರಸ್. ಲಾಜರಸ್. ಹೌದು. ಒಂದು ನಿಮಿಷ ಇರಿ. ಓ, ಅಂತ್ಯೋಕ್ ಚರ್ಚ್ಗೆ ಹೋಗುವಂಥ ಲಾಜರಸ್ ಅಲ್ವಾ ನೀವು? ನಾನೇ. ಹೌದು, ನಿಮ್ಮ ಪಾಪವೆಲ್ಲ ಕ್ಷಮಾಪಣೆ ಆಗಿದೆ. ಸ್ವರ್ಗಕ್ಕೆ ನಿಮಗೆ ಸ್ವಾಗತ. ಹೋಗಿ ಆನಂದಿಸಿ. ಎಷ್ಟೊಂದು ಸುಂದರವಾಗಿದೆ. ಎಂತ ಸಂತೋಷವಾಗಿದೆ. ಅಯ್ಯೋ, ಇಲ್ಲಿ ತುಂಬ ಸಂತೋಷ ಇದೆ. ಬಾ ಮಗನೇ, ಇಲ್ಲಿ ಕೂತ್ಕೋ. ಅಲ್ಲಿ ಯಾರೋ ಮತ್ತೆ ಹೋಗ್ತಾ ಇದ್ದಾರಲ್ಲ. ಹಲೋ ಬ್ರದರ್. ಪರ್ಲೋಕ ಅಲ್ಲಿ. ಬ್ರದರ್, ಒಂದು ನಿಮಿಷ. ಎಲ್ಲಿ ಓಡ್ತಾ ಇದ್ದೀರಾ ಈ ಕಡೆ ನೀವು? ಸ್ವರ್ಗಕ್ಕೆ. ನೋಡ್ತೀನಿ, ನಿಮ್ಮ ಹೆಸರಿದ್ರೆ ನಾನೇ ಕಳಿಸ್ಕೊಡ್ತೀನಿ. ನಿಮ್ಮ ಹೆಸರು? ಅಲ್ಲ, ಒನ್ ಆಫ್ ದಿ ಮಿಲಿಯನ್ ವರ್ಲ್ಡ್. ಓ, ಕೋಟ್ಯಾಧಿಪತಿ. ಹಾಂ, ಓಕೆ. ನನ್ನ ಹೆಸರು ಗೊತ್ತಿಲ್ವಾ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಆಂಟನಿ. ಎಸ್. ಒಂದು ನಿಮಿಷ ಇರಿ. ಆಂಟನಿ, ನೀವು ಸಹ ಆಂಟಿಯೋಕ್ ಚರ್ಚ್ಗೆ ಹೋಗ್ತಾ ಇದ್ರಿ, ಹೌದಲ್ವಾ? ಹೌದು. ಅನೇಕ ಜನರಿಗೆ ನೀವು ದಾನ ಧರ್ಮ ಕೂಡ ನೀವು ಮಾಡಿದ್ದೀರಿ. ಕರೆಕ್ಟ್. ಒಂದು ನಿಮಿಷ, ಅದು ಮಾತ್ರ ಅಲ್ಲ, ಹೋದಂತ ಕ್ರಿಸ್ಮಸ್ ಹಬ್ಬಕ್ಕೂ ಸಹ ಚರ್ಚ್ಗೆಲ್ಲ ನೀವು ಡೊನೇಷನ್ ಎಲ್ಲ ಕೊಟ್ಟಿದ್ದೀರಾ. ಹೋಗ್ಬೋದಲ್ಲ? ಒಂದು ನಿಮಿಷ, ಹೋಗೋಣ. ಕ್ಷಮಿಸ್ಬೇಕು ಸರ್. ಏನು? ನೀವು ಚರ್ಚ್ಗೆಲ್ಲ ಹೋಗ್ತಾ ಇದ್ರಿ, ಹೊರಗಡೆ ಎಲ್ಲ ಒಳ್ಳೆಯವರಾಗಿ ನೀವು ಕಾಣಿಸ್ಕೊಂಡ್ರಿ, ದಾನ ಧರ್ಮ ಎಲ್ಲ ಮಾಡಿದ್ರಿ, ಕ್ರಿಸ್ಮಸ್ಗೂ ಸಹ ಡೊನೇಷನ್ ಕೊಟ್ಟಿದ್ದೀರಾ. ಆದರೆ ನಿಮ್ಮ ಪಾಪ ಇನ್ನ ಕ್ಷಮಾಪಣೆ ಆಗಲಿಲ್ಲ. ನಿಮ್ಮಲ್ಲಿ ಒಳಗಿರುವಂಥ ಪಾಪ ಅದೇ ರೀತಿ ಇದೆ. ಅದಕ್ಕೋಸ್ಕರ ನಿಮಗೆ ಸ್ವರ್ಗಕ್ಕೆ ಪ್ರವೇಶವಿಲ್ಲ. ಅಯ್ಯೋ, ತಪ್ಪ
ಮೈಕ್ తీసుకో. ನೀನಿಲ್ಲಿದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ. ತಂದೆ ತಂದೆ ಅಬ್ರಾಹ್ಮನೆ, ಹೇಳು ಮಗನೇ. ಈ ನರಕ ತುಂಬ ಕಷ್ಟ. ಬಾಯೆಲ್ಲ ಒಣಗೋಗ್ತಿದೆ. ಅಯ್ಯೋ ತಡೆಯಕ್ಕಾಗ್ತಿಲ್ಲ. ಲಾಜರಸ್ ಇದಾನಲ್ಲ, ಅವ್ನು ಕಿರು ಬೇರಿಂದ ನೀರು ಕೊಡಪ್ಪ. ಅಯ್ಯೋ ತಡೆಯಕ್ಕಾಗ್ತಿಲ್ಲ. ಬೆಂಕಿ. ಅಯ್ಯೋ ಅಯ್ಯೋ ಅಯ್ಯೋ. ಭೂಲೋಕದಲ್ಲಿರುವಾಗ ನಿನಗೆಲ್ಲ ಸಂತೋಷವೇ. ನಿನಗಿರುವಂಥ ದುಡ್ಡಿನಿಂದ ಚೆನ್ನಾಗಿ ನೀನು ಮಜಾ ಮಾಡಿದೆ. ಆದರೆ ಈಗ ಲಾಜರ್ನಾದನೋ ಆರಾಮಾಗಿದ್ದಾನೆ, ನಿನಗಾದರೂ ಕಷ್ಟ. ಅದು ಮಾತ್ರವಲ್ಲ, ನಿನ್ನ ಹತ್ತಿರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ, ಇಲ್ಲವೆಂದರೆ ಲಾಜರನಾದರೂ ಅಲ್ಲಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಕಾರಣ ನಿನ್ನ ಮಧ್ಯೆ ದೊಡ್ಡ ಡಂಗೂರವಿದೆ. ಇಲ್ಲ ತಂದೆ, ಹಾಗೆ ಹೇಳ್ಬೇಡ. ತಪ್ಪು ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ. ಯೇಸು ಸ್ವಾಮಿ ನಂಬಲಿಲ್ಲ, ತಪ್ಪು ಮಾಡಿದ್ದೀನಿ ತಂದೆ. ಆದರೆ ನನ್ನ ತಂದೆಯವ್ರ ಮನೆಯಲ್ಲಿ ಇನ್ನು ನನ್ನ ಸಹೋದರಿದ್ದಾರೆ, ಅವ್ರನ್ನಾರು ಕಾಪಾಡೋದು. ಅವ್ರು ನಂತರ ಇಲ್ಲಿ ಬಂದರೆ ಕಷ್ಟ, ಅವ್ರು ತಡೆಯಕ್ಕಾಗಲ್ಲ. ಅದಕ್ಕೋಸ್ಕರವೇ ಕಳಿಸು ಮಗನೇ. ಸತ್ತ ಮೇಲೆ ನೀನು ಪ್ರಯಾಸಪಟ್ಟು ಪಶ್ಚಾತ್ತಾಪ ಪಟ್ಟು ಹತ್ತು ಏನು ಲಾಭ ನಿನಗೆ? ಭೂಲೋಕದಲ್ಲಿ ನೀನು ಜೀವಂತವಾಗಿರುವಾಗಲೇ ನಿಮ್ಮ ಚರ್ಚ್ನಲ್ಲಿರುವಂಥ ಸಹೋದರರು ಬಂದು ನಿಮ್ಮ ಹತ್ರ ಸುವಾರ್ತೆ ಹಂಚಿಕೊಳ್ಳುವಾಗ ನೀವು ನಂಬಬೇಕಾಗಿತ್ತು. ಈಗ ಇಲ್ಲಿ ಬಂದ ಮೇಲೆ ಪಶ್ಚಾತ್ತಾಪ ಪಡಬೇಕೆಂದರೆ ಎಂದಿಗೂ ಸಾಧ್ಯವಿಲ್ಲ. ಒಂದೇ ಸಾರಿ ತೀರ್ಮಾನ ಮಾಡಿಕೊಳ್ಳಬೇಕು. ಅದು ನೀವು ಈ ಒಂದು ಭೂಲೋಕದಲ್ಲಿ ಜೀವಿತವಾಗಿರುವಾಗಲೇ ನೀವು ತೀರ್ಮಾನ ಮಾಡಿಕೊಳ್ಳಬೇಕು. ಅದು ಮಾತ್ರವಲ್ಲ, ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ನೀನು ಮಾಡಿದಂಥ ಯಾವುದೇ ಘನಕಾರ್ಯ ಇಲ್ಲಿ ಕೆಲಸಕ್ಕೆ ಬಾರುವುದಿಲ್ಲ. ನನ್ನನ್ನು ಕ್ಷಮಿಸು. ಅಯ್ಯೋ, ಈ ಕಷ್ಟ 1 ವರ್ಷ ಅಲ್ಲ, 2 ವರ್ಷ ಅಲ್ಲ. ಅಯ್ಯೋ, ನಿತ್ಯ ಜೀವಕ್ಕೆ ಇಲ್ಲ ಇರ್ಬೇಕಾ? ಅಯ್ಯೋ ಅಯ್ಯೋ, ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ಅಯ್ಯೋ ತಂದೆ. ಅಯ್ಯೋ ನೀನು ಇನ್ನು ಸಂತೋಷವಾಗಿರಬಹುದು. ಜಾನ್,